ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆಯಲ್ವಾ, ಅಲ್ಲಿ ಹೊರಗಿನ ಶತ್ರುಗಳಿದ್ದಾರೆ, ಅವರನ್ನ ನಮ್ಮ ಸೈನಿಕರು ನೋಡ್ಕೊಳ್ತಾರೆ. ಆದ್ರೆ ದೇಶದ ಒಳಗಡೆ ಅನ್ನ ತಿಂದು ಇಲ್ಲೇ ಬದುಕನ್ನ ಕಟ್ಟಿಕೊಳ್ತಾ ಇರುವಂತ ಒಂದಿಷ್ಟು ಕ್ರಿಮಿಗಳಿದ್ದಾರೆ ಭಾರತದಲ್ಲಿ. ಭಾರತಕ್ಕೆ ಅನ್ಯಾಯ ಮಾಡ್ತಾ ಇರುವಂತ ಕ್ರಿಮಿಗಳಿದ್ದಾವೆ. ಅವುಗಳನ್ನ ಹೇಗೆ ಮಟ್ಟ ಹಾಕೋದು? ಹಂಗೆ ಹುಡುಕೊಂಡು ಹೋದಂತ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರ್ ಸಿಗ್ತಾಳೆ. ಆಕೆಯ ಹೆಸರು ಜ್ಯೋತಿ ಮಲ್ಹೋತ್ರಾ. ಹರಿಯಾಣದ ಯೂಟ್ಯೂಬರ್ ಈಕೆ ಜ್ಯೋತಿ ಮಲ್ಹೋತ್ರಾ. ಈಕೆ ಭಾರತದ ವಿರುದ್ಧವಾಗಿ ಯೂಟ್ಯೂಬ್ ನಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾಳೆ. ಈಕೆ ಪಾಕಿಸ್ತಾನದ ಉಗ್ರರ ಜೊತೆಗೂ ಕೂಡ ನಂಟನ್ನ ಹೊಂದಿದ್ಲು ಅನ್ನೋದು ಗೊತ್ತಿರುವಂತ ವಿಚಾರ. ದೇಶದ್ರೋಹಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ರೋಚಕ ಸ್ಟೋರಿ ಇದೆ. ಇಲ್ಲಿ ಬಗೆದಷ್ಟು ಆಚೆ ಬರ್ತಾ ಇವೆ ಜ್ಯೋತಿ ಮಲ್ಹೋತ್ರಾಳ ಕಚಡ ಕೆಲಸಗಳು. ಪಾಕಿಸ್ತಾನದ ಪರ ಗೂಢಾಚಾರಿಕೆ ಮಾಡ್ತಾ ಇದ್ಲು ಈಕೆ. ಭಾರತದಲ್ಲಿ ಖ್ಯಾತ ಯೂಟ್ಯೂಬರ್ ಆಗಿ ಹೆಸರನ್ನ ಮಾಡಿದ್ಲು ಈಕೆ. ಮಿಲಿಯನ್ ಗಟ್ಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಕೆಯ ಚಾನಲ್ಗೆ. ನಿನ್ನೆಯಷ್ಟೇ ಹರಿಯಾಣದ ಪೊಲೀಸರಿಂದ ಜ್ಯೋತಿ ಮಲ್ಹೋತ್ರಾನನ್ನ ಅರೆಸ್ಟ್ ಮಾಡಲಾಯಿತು. ಈಕೆಯನ್ನ ವಿಚಾರಣೆಯಲ್ಲಿ ಭಯಾನಕ ಸತ್ಯಗಳನ್ನ ಬಾಯಿ ಬಿಡ್ತಾ ಇದ್ದಾಳೆ ಈಕೆ. ಬಿಡ್ಲೇಬೇಕು, ಇಲ್ಲ ಅಂತ ಅಂದ್ರೆ ಪೊಲೀಸರು ಸರಿಯಾಗಿ ಬಿಡ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ. ಇಂಥವರಿಗೆ ಮಾತ್ರ ಕ್ಷಮೆನೇ ಇಲ್ಲ ಭಾರತದಲ್ಲಿ. ಭಾರತಕ್ಕೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳದ್ದೇ ದೊಡ್ಡ ಕಾಟ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ತಗೊಳ್ಳೋದು, ಭಾರತದ ವಿರುದ್ಧವಾಗಿನೇ ಮಾತಾಡೋದು. ಅದು ಏನ್ ಪಾಕಿಸ್ತಾನದಲ್ಲಿ ಇದ್ಕೊಂಡ? ಇಲ್ಲ, ಭಾರತದಲ್ಲೇ ಇದ್ಕೊಂಡು ಭಾರತದ ಬಗ್ಗೆನೇ ಮಾತನಾಡ್ತಾಳೆ ಈಕೆ. ಅದಾದ ನಂತರ ಈಕೆಯ ಅಕೌಂಟ್ ಬಗ್ಗೆ ಅಥವಾ ಈಕೆಯ ಯೂಟ್ಯೂಬ್ ಚಾನೆಲ್ ಬಗ್ಗೆ ಯಾರೋ ಒಬ್ರು ನೋಡಿ ಭಾರತದ ಬಗ್ಗೆನೇ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಈಕೆಯನ್ನ ಅರೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ ಗೊತ್ತಾಗುತ್ತೆ ಈಕೆ ಪಾಕಿಸ್ತಾನದ ಒಬ್ಬ ಏಜೆಂಟ್ ಅಂತ ಹೇಳಿ. ಈಕೆ ಭಾರತದಲ್ಲಿರೋದು, ಭಾರತದಲ್ಲೇ ಬದುಕು ಕಟ್ಟಿಕೊಂಡಿರೋದು, ಭಾರತದ ಜನರಿಂದ ಈಕೆ ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸ್ತಾ ಇರೋದು. ಎಸ್, ಈ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಲ್ಲ, ಈಕೆಯೇನೆ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅಂತ ಹೇಳಿ. ಬಗೆದಷ್ಟು ಆಚೆ ಬರ್ತಾನೆ ಇದೆ ಜ್ಯೋತಿ ಮಲ್ಹೋತ್ರಾ ದೇಶದ್ರೋಹದ ಕೆಲಸ. ಪಾಕಿಸ್ತಾನದ ಪರವಾಗಿ ಗೂಢಾಚಾರಿಕೆ ಮಾಡ್ತಾ ಇದ್ಲು ಈಕೆ. ಎಷ್ಟು ಧೈರ್ಯ ಇರಬೇಡ ಈಕೆಗೆ. ಭಾರತದಲ್ಲಿದ್ಕೊಂಡು ಭಾರತದ ಒಂದಿಷ್ಟು ರಹಸ್ಯ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ತಲುಪಿಸೋದು, ಪಾಕಿಸ್ತಾನದಲ್ಲಿರುವಂತ ಉಗ್ರರಿಗೆ ತಲುಪಿಸುವಂತ ಕೆಲಸವನ್ನ ಈ ಜ್ಯೋತಿ ಮಲ್ಹೋತ್ರಾ ಮಾಡ್ತಾಳೆ. ಈಕೆಯೂ ಕೂಡ ಒಬ್ಬ ಭಯೋತ್ಪಾದಕಿನೇ. ಹಂಗ ನೋಡಿದ್ರೆ ಭಯೋತ್ಪಾದಕರಿಗೆ ಈಕೆ ಬೆಂಬಲವನ್ನ ಕೊಡ್ತಾಳೆ, ಭಾರತಕ್ಕೆ ದ್ರೋಹ ಬಗಿತಾಳೆ ಅಂತ ಅಂದ್ರೆ ಈಕೆಯೂ ಕೂಡ ಒಬ್ಬ ಭಯೋತ್ಪಾದಕಿನೇ. ಹಾಗಾದ್ರೆ ಈಕೆಯ ಹಿನ್ನೆಲೆ ಏನು? ಈಕೆ ಏನು ಕೆಲಸ ಮಾಡ್ತಾ ಇದ್ಲು? ಈಕೆಗೂ ಪಾಕಿಸ್ತಾನಕ್ಕೂ ಇರುವಂತ ನಂಟು ಯಾವ ರೀತಿ ಆಗಿದೆ ಮತ್ತು ಪಾಕಿಸ್ತಾನಕ್ಕೆ ಈಕೆ ಹೋಗಿದ್ಲಂತೆ. ಆಗ ಆ ಉಗ್ರರನ್ನ ಭೇಟಿ ಮಾಡಿದ್ದ ಹೇಗೆ? ಭಾರತದ ರಹಸ್ಯವನ್ನ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ತಲುಪಿಸ್ತಾ ಇದ್ಲು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮಲ್ಹೋತ್ರಾ ಮಸಲತ್ತು, ಪಾಕಿಸ್ತಾನದ ನಂಟು ಹೇಗಿತ್ತು? ವಿಚಾರಣೆ ವೇಳೆ ಹಲವು ಭಯಾನಕ ಸತ್ಯಗಳನ್ನ ಈ ಕ್ರಿಮಿ ಜ್ಯೋತಿ ಮಲ್ಹೋತ್ರಾ ಕಕ್ಕಿದಾಳೆ. ಕಕ್ಕಲೇಬೇಕು, ಕಕ್ಕಿಸ್ತಾರೆ. ಪಾಕಿಸ್ತಾನದ ಹೈ ಕಮಿಷನ್ ಏರ್ಪಡಿಸಿದ್ದಂತ ಇಫ್ತಾರ್ ಕೂಟದಲ್ಲಿ ಈ ಕ್ರಿಮಿ ಜ್ಯೋತಿ ಮಲ್ಹೋತ್ರಾ ಭಾಗಿಯಾಗಿದ್ಲಂತೆ. ಪಾಕಿಸ್ತಾನ ಹೈ ಕಮಿಷನ್ ಏರ್ಪಡಿಸಿದ್ದಂತ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದ ಅಧಿಕೃತ ವಿಡಿಯೋ ಕೂಡ ಬಹಿರಂಗ ಆಗಿದೆ. ಈಕೆ ಜಸ್ಟ್ ಯೂಟ್ಯೂಬರ್ ಈಕೆ. ಕಳೆದ ವರ್ಷ ಜ್ಯೋತಿ ಮಲ್ಹೋತ್ರಾಗೆ ವಿಶೇಷ ಆಹ್ವಾನ ಬಂದಿತ್ತು. ಒಬ್ಬ ಯೂಟ್ಯೂಬರ್ಗೆ ಪಾಕಿಸ್ತಾನದ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗೋದಕ್ಕೆ ಆಹ್ವಾನ ಬರುತ್ತೆ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಈಕೆ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಹತ್ತಿರ ಇದ್ದಾಳೆ ಅಂತ ಹೇಳಿ. ಪಾಕಿಸ್ತಾನದ ಹೈ ಕಮಿಷನ್ ನಿಂದಲೇ ಇಫ್ತಾರ್ ಕೂಟಕ್ಕೆ ಈಕೆಗೆ ಆಹ್ವಾನ ಬಂದಿತ್ತು. ಹೈ ಕಮಿಷನ್ ನಿಂದಲೇ ಈಕೆಗೆ ಇಫ್ತಾರ್ ಕೂಟಕ್ಕೆ ಆಹ್ವಾನ ಬಂದಿತ್ತು. 2023ರಲ್ಲಿ ದಿನೇಶ್ ಎಂಬಾತನೊಂದಿಗೆ ಜ್ಯೋತಿ ಸ್ನೇಹವನ್ನ ಬೆಳೆಸ್ತಾಳೆ. ನಾವೀಗ 2025ರಲ್ಲಿ ಇದ್ದೀವಿ. 2024 ಬಿಟ್ಬಿಡೋಣ. 2023ರಲ್ಲಿ ಈಕೆ ದಿನೇಶ್ ಎಂಬಾತನ ಜೊತೆಗೆ ಸ್ನೇಹ ಬೆಳೆಸ್ತಾಳೆ. ದಿನೇಶ್ನ ಅಸಲಿ ಹೆಸರು ಇಶಾನ್ ಉರ್ ರಹೀಂ.
ಆದರೆ ಆತ ಇಟ್ಕೊಂಡಿದ್ದಂತ ಹೆಸರು ಹಿಂದುವಿನ ಹೆಸರು ದಿನೇಶ್ ಅಂತ ಹೇಳಿ. ಜ್ಯೋತಿಗೆ ಪಾಕ್ ಅಧಿಕಾರಿಗಳನ್ನ ಭೇಟಿ ಮಾಡಿಸ್ತಾನೆ ಈ ರಹೀಂ. ದಿನೇಶ್ ಅಲ್ಲ ಆತ, ರಹೀಂ. ಪಾಕಿಸ್ತಾನದ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಭೇಟಿ ಮಾಡಿಸ್ತಾನೆ ಈ ಜ್ಯೋತಿ ಮಲ್ಹೋತ್ರಾಳನ್ನ. ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಭೇಟಿ ಮಾಡಿಸ್ತಾನೆ ಈ ರಹೀಂ. 2014ರಲ್ಲಿ ಈಕೆ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಇಫ್ತಾರ್ಗೆ ತೆರಳಿದ್ಲು. 2014ರಲ್ಲಿ. ಅಲ್ಲಿಂದ ಅಥವಾ ಅದಕ್ಕಿಂತ ಹಿಂದೆನೆ ಅನ್ಕೊಳ್ಳೋಣ, ಸುಮ್ಮನೆ 2014ರಲ್ಲಿ ಕರೆದು ಬಿಡ್ತಾರ ಈಕೆಯನ್ನ ಸಡನ್ ಆಗಿ. 2013, 2011, 2012 ಈ ಒಂದು ವರ್ಷದಲ್ಲೂ ಕೂಡ ಈಕೆಗೆ ಪಾಕಿಸ್ತಾನದ ನಂಟು ಇದ್ರೂ ಇರಬಹುದು. ಆದ್ರೆ 10 ವರ್ಷಗಳ ನಂತರ, 15 ವರ್ಷಗಳ ನಂತರ ನಮಗ್ ಗೊತ್ತಾಗಿದೆ ಈಕೆ ದೇಶದ್ರೋಹಿ ಅಂತ ಹೇಳಿ. ಕಾರ್ಯಕ್ರಮಕ್ಕೆ ಬಂದ ಜ್ಯೋತಿಯನ್ನ ದಿನೇಶ್ ಅಥವಾ ಆ ರಹೀಂ ಸ್ವಾಗತಿಸಿಕೊಂಡಿರ್ತಾನೆ. ಕಾರ್ಯಕ್ರಮದ ಆಯೋಜನೆಯನ್ನ ಕಂಡು ಈ ಜ್ಯೋತಿ ಖುಷಿಯಾಗ್ಬಿಟ್ಟಿದ್ಲು. ಒಬ್ಬ ಯೂಟ್ಯೂಬರ್ನ ಕರ್ಕೊಂಡು ಒಂದು ದೊಡ್ಡ ಇಫ್ತಾರ್ ಕೂಟದಲ್ಲಿ ಕರೆದು ಬಿಟ್ರೆ ಆಕೆ ಅದನ್ನ ನೋಡ್ಬಿಟ್ರೆ ಖುಷಿ ಆಗಿಬಿಡ್ತಾಳೆ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ಅಂತ ಹೇಳಿ ಉದ್ಗರಿಸಿದ್ಲಂತೆ ಈಕೆ. ಬಹಳ ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳಿ ಉದ್ಗಾರ ತೆಗಿತಾಳಲ್ಲಿ. 15 ನಿಮಿಷಗಳ ವಿಡಿಯೋ ಬಹಿರಂಗ ಆಗಿದೆ ಈಗ. ಜ್ಯೋತಿ ಮಲ್ಹೋತ್ರಾ ಇಫ್ತಾರ್ ಕೂಟದ 15 ನಿಮಿಷಗಳ ವಿಡಿಯೋ ಬಹಿರಂಗ ಆಗಿದೆ. 15 ನಿಮಿಷಗಳ ಇಫ್ತಾರ್ ಕೂಟದ ವಿಡಿಯೋ ಬಹಿರಂಗ ಆಗಿದೆ. ಈಕೆಯೂ ಕೂಡ ಅಲ್ಲಿ ಇದ್ದಾಳೆ. ಅದು ಎಂತೆಂಥವರ ಜೊತೆಗೆ ಗುಪ್ತಚರ ಅಧಿಕಾರಿಗಳು ಕೂಡ ಒಂದು ವಿಡಿಯೋದಲ್ಲಿದ್ದಾರೆ. ಇಫ್ತಾರ್ ಕೂಟದಲ್ಲಿ ದೊಡ್ಡವರಿದ್ದಾರೆ ಪಾಕಿಸ್ತಾನಿಯರು. ಅವರ ಜೊತೆಗೆ ಈ ಯೂಟ್ಯೂಬರ್, ದೇಶದ್ರೋಹಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕೂಡ ಭಾಗಿಯಾಗಿರ್ತಾಳೆ. ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿರುವ ವಿಡಿಯೋ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಆ ವಿಡಿಯೋದಲ್ಲಿ ಈ ಜ್ಯೋತಿ ಮಲ್ಹೋತ್ರಾಳನ್ನ ಸ್ವಾಗತಿಸಿದ್ದು ದಿನೇಶ್ ಅಲಿಯಾಸ್ ರಹೀಂ. ಎಸ್, ಈ ದೃಶ್ಯವನ್ನ ಗಮನಿಸಬಹುದು. ಆಕೆನೇ ಸ್ವತಃ ಸೆಲ್ಫಿ ವಿಡಿಯೋವನ್ನ ಮಾಡಿಕೊಂಡಿದ್ದಾಳೆ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ. ಈತ ಏನಿದ್ದಾನಲ್ಲ, ಆಕೆಯನ್ನ ಸ್ವಾಗತ ಮಾಡಿಕೊಂಡಿದ್ದಂತ ದಿನೇಶ್ ಅಲಿಯಾಸ್ ರಹೀಂ. ಈತನ ಹೆಸರು, ಅಸಲಿ ಹೆಸರು ರಹೀಂ. ದಿನೇಶ್ ಅಲ್ಲ ಆತ ದಿನೇಶ್ ಅಂತ ಹೇಳಿ ಈಕೆಯನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾನೆ. ನನ್ನ ಹೆಸರು ದಿನೇಶ್ ಅಂತ ಹೇಳಿ ಇಫ್ತಾರ್ ಕೂಟಕ್ಕೆ ಆಕೆಯನ್ನ ಆಹ್ವಾನಿಸಿದ್ದೆ ಈತ. ಪಾಕಿಸ್ತಾನದಲ್ಲಿ ಗಣ್ಯರೆಲ್ಲ ಭಾಗಿಯಾಗ್ತಾರೆ ಈ ಇಫ್ತಾರ್ ಕೂಟದಲ್ಲಿ, ನೀನು ಕೂಡ ಬರಬೇಕು ಅಂತ ಹೇಳಿ ಈಕೆಯನ್ನ ಕರ್ಕೊಂಡು ಹೋಗ್ತಾನೆ. ಆ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿರುವ ಸಾಕ್ಷಿ ಇದು. ಆಕೆನೇ ಸ್ವತಃ ಸೆಲ್ಫಿ ವಿಡಿಯೋವನ್ನ ಮಾಡ್ಕೊಂಡಿದ್ದಾಳೆ. ನೋಡಿ, ಆಕೆ ಹೋಗ್ತಾ ಇರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇತ್ತು. ಈಕೆ ಯೂಟ್ಯೂಬರ್ ಅಲ್ವಾ, ಹಾಗಾಗಿ ಎಲ್ಲೇ ಹೋದ್ರೂ ಕೂಡ ವ್ಲಾಗ್ ಮಾಡ್ತಾಳೆ, ಒಂದು ವಿಡಿಯೋ ಮಾಡ್ಕೊಂಡು ಬರ್ತಾಳೆ. ಎಲ್ಲೇ ಹೋದ್ರೂ ಕೂಡ ಆ ಜಾಗದ ಬಗ್ಗೆ ವಿವರಣೆಯನ್ನ ಕೊಡ್ತಾಳೆ. ಎಲ್ಲಿ ಹೋಗಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋದರ ಬಗ್ಗೆಯೂ ಕೂಡ ಆಕೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿಯೊಂದು ವಿಡಿಯೋವನ್ನ ಶೇರ್ ಮಾಡ್ತಾಳೆ. ಹಲವು ಯೂಟ್ಯೂಬರ್ಗಳು ಕೂಡ ಅಲ್ಲಿ ಇದ್ದಿದ್ದು ಕಾಣಿಸಿದೆ. ಈಕೆ ಮಾತ್ರ ಅಲ್ಲ, ಈಕೆಯ ಜೊತೆಗೆ ಹಲವು ಯೂಟ್ಯೂಬರ್ಗಳು. ನೀವು ಯೂಟ್ಯೂಬರ, ಚಾನೆಲ್ ಹೆಸರೇನು ಅಂತ ಈ ಜ್ಯೋತಿ ಮಲ್ಹೋತ್ರಾ ಕೇಳ್ತಾಳೆ. ಹಲವು ಅಧಿಕಾರಿಗಳಿಗೆ ಜ್ಯೋತಿಯನ್ನ ದಿನೇಶ್ ಅಲಿಯಾಸ್ ರಹೀಂ ಪರಿಚಯ ಮಾಡಿಕೊಡ್ತಾನೆ. ಹಲವು ಅಧಿಕಾರಿಗಳಿಗೆ ಕೊನೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ ದಿನೇಶ್ ಅಲಿಯಾಸ್ ರಹೀಂ. ಈತನೇ ನೋಡಿ. ಸೊ ಇಂಥ ಕ್ರಿಮಿಗಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಅನ್ನೋದು ಇಡೀ ದೇಶದ ಆಗ್ರಹ. ಒಂದು ಕಡೆ ಹೊರಗಿರುವಂತ ಭಯೋತ್ಪಾದಕರನ್ನ ನಮ್ಮ ಸೇನೆ ನೋಡ್ಕೊಳ್ಳುತ್ತೆ, ಆದ್ರೆ ಈ ಒಳಗಡೆ ಇರುವಂತ ಭಯೋತ್ಪಾದಕರನ್ನ, ಒಳಗಡೆ ಇರುವಂತ ದೇಶದ್ರೋಹಿಗಳನ್ನ ನಮ್ಮ ಸರ್ಕಾರ ಯಾವಾಗ ಮಟ್ಟ ಹಾಕುತ್ತೆ ಅನ್ನೋದು ನಮ್ಮ ಪ್ರಶ್ನೆ.